ಮಹಾದೇವ ಮಹಾದೇವ. ಜಯ ಜಯ ಲೋಕವನ ಪಾವನ, ಜಯ ಜಯ ಮಂಜುಳ ಲೀಲಾಲೋಲ, ಜಯ ಜಯ ಲೋಕವನ. ಪಾವನ ಚರಣ ಶೋಭಿತ ನಯನ, ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ, ನಿತ್ಯ ನಿರಾಮಯ ನಾರಾಯಣ. ನಿತ್ಯ ನಿರಾಮಯ ನಾರಾಯಣ, ಜಯ ಜಯ ಲೋಕವನ ಪಾವನ, ಜಯ ಜಯ ಮಂಜುಳ ಲೀಲಾಲೋಲ, ಜಯ 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 ಲೋಕವನ. ನಾರಾಯಣ ನಾರಾಯಣ. ವಿಶ್ವ ಸೃಷ್ಟಿಯ ರೂಪಾಂಶಗಳಲ್ಲಿ ಪಂಚಭೂತಾತ್ಮಕವಾದ ಪ್ರಕೃತಿಯ ಪ್ರಕಾಶವು ಬೀಜಾಂಶ ರೂಪವನ್ನು ಧರಿಸಿ ಚತುರ್ಯುಗಗಳ ಯಥಾರ್ಥವನ್ನು ಪರೋಕ್ಷವಾಗಿ ಪ್ರತಿಪಾದಿಸುತ್ತಿದೆ. ಜೀವನ್ಮುಕ್ತಿಯ ಅಮರತ್ವವು ಸ್ವರ್ಗವಾಸಿಗಳ ಸಂಪತ್ತಾದರೆ, ಸಕಾಮ ಕರ್ಮಿಗಳಾದ ಭೋಗಪ್ರಿಯರು ಜನ್ಮಾಂತರಗಳನ್ನು ಅನುಭವಿಸಲೇಬೇಕು. ನಾರಾಯಣ ನಾರಾಯಣ. ಸತ್ಯಾರ್ಥ ಪ್ರಕಾಶಕ್ಕೆ ಸಮಯವು ಸನ್ನಿಹಿತವಾಗಿರುವಂತೆ ಭಾಸವಾಗುತ್ತಿದೆ. ನಾನೀಗಲೇ ದೇವಲೋಕಕ್ಕೆ ಹೋಗಿ ವಸಿಷ್ಠ ವಿಶ್ವಾಮಿತ್ರರ ಹೃದಯಾಂತರಾಳವನ್ನು ಕಲಕಿ ಕಲಹವನ್ನು ತಂದೊಡ್ಡಿ ಸತ್ಯದ ಶೋಭಾಯಮಾನಕ್ಕೆ ಪೀಠಿಕೆಯನ್ನು ಹಾಕುವೆನು. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರಾಧಾರ, ನಿರುಪಮ ನಿರ್ಮಲ ಮಧುರಾಧಾರ, ನಿರುಪಮಾನ ಸುಗುಣಾಲಯ ಶೌರಿ. ನಾರಾಯಣ ನಾರಾಯಣ. ನಿತ್ಯ ನಿರಾಮಯ ನಾರಾಯಣ, ನಿತ್ಯ ನಿರಾಮಯ ನಾರಾಯಣ, ಜಯ ಜಯ ಲೋಕವನ ಪಾವನ, ಜಯ ಜಯ ಮಂಜುಳ ಲೀಲಾಲೋಲ, ಜಯ 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 ಲೋಕವನ. ನಾರಾಯಣ ನಾರಾಯಣ. ಅಮರಾವತಿಯೊಳ್ ಪರಿಶೋಭಿಸುವ ಈ ಅಮರಾವತಿಯೊಳ್ ಪರಿಶೋಭಿಸುವ ವರಮಹೇಂದ್ರನಿಗೆ ಅದಾರು ಸಾಟಿ. ಈ ವರಗಂಭೀರ ಸುರ ಸಾಮ್ರಾಜ್ಯದುಳ್, ವರಗಂಭೀರ ಸುರ ಸಾಮ್ರಾಜ್ಯದುಳ್ ಮೆರವಯಿ ಈ ಶಶಿ ಅರಸನಿಗೆ ಅದಾರು ಸಾಟಿ. ಈ
ಜಲದಲ್ಲಿ ಮೆರೆಯುವೆನಾ ಸ್ವರ್ಗದಲ್ಲಿ ಜಲದಲ್ಲಿ ಮೆರೆಯುವೆನಾ ಜಲದಲ್ಲಿ ಮೆರೆಯುವೆನಾ ಸ್ವರ್ಗದಲ್ಲಿ ಜಲದಲ್ಲಿ ಮೆರೆಯುವೆನಾ ಅಮರ ಲೋಕದಲ್ಲಿ ಅಧಿಪತಿ ಎನಿಸುತ್ತ ಅಮರ ಲೋಕದಲ್ಲಿ ಅಧಿಪತಿ ಎನಿಸುತ್ತ ಇಲಾಖ ವಿನೋದ ಅತಿ ಮುದದಿಂದಲಿ ವಿಲಾಸ ವಿನೋದ ಅತಿ ಮುದದಿಂದಲಿ ಛಲದಲ್ಲಿ ಮೆರೆಯುವೆನೋ ಸ್ವರ್ಗದಲ್ಲಿ ಜಲದಲ್ಲಿ ಮೆರೆಯುವೆನೋ ಅಷ್ಟ ಆಸದಲ್ಲಿ ದುಷ್ಟ ದಾನವರ ಮೆಟ್ಟಿ ಸಮ್ಮರಿವೆ ಆ ಕ್ಷಣದಿ ಅಷ್ಟ ಆಸದಲ್ಲಿ ದುಷ್ಟ ದಾನವರ ಮೆಟ್ಟಿ ಸಮ್ಮರಿವೆ ಭ್ರಷ್ಟ ವೈರಿಗಳ ಹುಟ್ಟಡಗಿಸುವೆ ಭ್ರಷ್ಟ ವೈರಿಗಳ ಹುಟ್ಟಡಗಿಸುವೆ ಅನುಪಮ ಶೌರ್ಯದಿ ವಿಜಯ ಸಾಧಿಸುವೆ ಅನುಪಮ ಶೌರ್ಯದಿ ವಿಜಯ ಸಾಧಿಸುವೆ ಛಲದಲ್ಲಿ ಮೆರೆಯುವೆನಾ ಸ್ವರ್ಗದಲ್ಲಿ ಛಲದಲ್ಲಿ ಮೆರೆಯುವೆನಾ ಛಲದಲ್ಲಿ ಮೆರೆಯುವೆನಾ ಸ್ವರ್ಗದಲ್ಲಿ ಛಲದಲ್ಲಿ ಮೆರೆಯುವೆನಾ ಚತುರ್ದಶ ಭುವನಗಳ ಕಾಲಗರ್ಭ ರಕ್ಷಕರಾದ ಅಷ್ಟ ದಿಕ್ಪಾಲಕರೇ ದೇವಲೋಕಾಚಾರ್ಯರೇ ಭೂಲೋಕದ ಭೋಗ ವಿಲಾಸಕ್ಕೆ ಭ್ರಮಿಸಿ ಅಮರತ್ವದ ಪರಿಜ್ಞಾನವಿಲ್ಲದೆ ಜನನ ಮರಣಗಳೆಂಬ ಸಂಕೋಲೆಯಿಂದ ಮುಕ್ತಿ ಇಲ್ಲದೆ ಪರಿತಪಿಸುತ್ತಿರುವ ಮಾನವ ಕುಲವು ಯಮರಾಜನ ಚಿತ್ರ ಹಿಂಸೆಯಿಂದ ನರಕವನ್ನು ಅನುಭವಿಸುತ್ತಿದ್ದರೂ ಕೂಡ ಅಪ್ರತಿಮ ಸಾಹಸಿಗಳೆಂದು ಹಿಗ್ಗುತ್ತಿರುವರು. ಯಮಧರ್ಮದೇವ, ಇದಕ್ಕೆ ನಿನ್ನ ಅಭಿಮತವೇನು? ದೇವರಾಜೇಶ್ವರ, ತಗ್ಗಿಸುವೆ ತಗ್ಗಿಸುವೆ ಮದ ಮಕ್ಕಳೋದಿಗಳು, ತಗ್ಗಿಸುವೆ ತಗ್ಗಿಸುವೆ ಮದ ಮಕ್ಕಳೋದಿ ಇಕ್ಕಿ ಮೆರೆಯುವ ನಂದದಿಂದಲೇ ಇಕ್ಕಿ ಮೆರೆಯುವ ನಂದದಿಂದಲೇ ತಗ್ಗಿಸುವೆ ತಗ್ಗಿಸುವೆ ಮದ ಮಕ್ಕಳೋದಿಗಳು. ಹಿಡಿದು ಮೂರ್ಖರ ಒಡಲನ್ನು ಬಗೆದು ಹಿಡಿದು ಮೂರ್ಖರ ಒಡಲನ್ನು ಬಗೆದು ಬಾರುವೆ ಸುಂಗಾರಿದಲೇ ಹಿಡು ಮೂರ್ಖರ ಒಡಲನ್ನು ಬಗೆದು ಒಡನೆ ಹೋಗಿ ನಾವು ಶಿರವನ್ನು ತಡೆದು ಒಡನೆ ಹೋಗಿ ನಾವು ಶಿರವನ್ನು ತೆಗೆದು ತಗ್ಗಿಸುವೆ ತಗ್ಗಿಸುವೆ ಮದ ಮಕ್ಕಳೋದಿಗಳು, ತಗ್ಗಿಸುವೆ ತಗ್ಗಿಸುವೆ ಮದ ಮಕ್ಕಳೋದಿಗಳು ಮಗ ಮಕ್ಕಳೋದಿಗಳು. ದೇವರಾಕೇಶ್ವರ, ದಾರೆಯ ದುರ್ಮತಿಗಳು ಧರ್ಮದಿಗಳು ಧರ್ಮವನ್ನು ಧಿಕ್ಕರಿಸಿ ಅಧರ್ಮಕ್ಕೆ ಹಾತೊರೆದು ಕಾಮಾಂಧರಾಗಿ ಕರ್ಮಭ್ರಷ್ಟರಾಗುತ್ತಿರುವರಲ್ಲಿ ನರರುಗಳಿಗೆ ನರಕವೇ ಸಾಕ್ಷಿಯಲ್ಲವೇ? ಸುರ ನಾಯಕ ಮಾದರಿ ಬೇಟೆ ಅರಹುವ ಮರಿ ಸುರ ನಾಯಕ ಮಾದರಿ ಬೇಟೆ ಅರಹುವ ಮರಿ ಸುರ ನಾಯಕ ಹರ್ಪದ ಸಿರಿಯನ್ನು ತೋಗಿ ಸರಸದಿ ಮೌನವದಿ ಹರ್ಪದ ಸಿರಿಯನ್ನು ತೋಗಿ ಸರಸದಿ ಮೌನವದಿ ಮೆರೆಯುತ್ತ ಕಾಣುವ ಭಾಗ್ಯದ ಸಿರಿಯ ಮೆರೆಯುತ್ತ ಕಾಣುವ ಭಾಗ್ಯದ ಸಿರಿಯ ಅಮರ ಲೋಕದಲ್ಲಿ ಮೆರೆಯುವೆ ನೀ ಸೂರ ನಾಯಕ ಮಾದರಿ ಬೇಟೆ ಅರಹುವ ಮರಿ ಸೂರ ನಾಯಕ ಸೂರ ನಾಯಕ ಸೂರ ನಾಯಕ. ಮಹೇಂದ್ರ, ಜೀವಕ್ಕೆ ಜ್ಯೋತಿಯಾಗಿ ಪುಣ್ಯ ಪ್ರಾಪ್ತಿಗೆ ಹೋಮಾಗ್ನಿಯಾಗಿ
ಜೀವಾತ್ಮರ ಕರ್ಮಕಾಂಡದಲ್ಲಿ ಭಯಂಕರ ಜ್ವಾಲೆಯಿಂದ ಪ್ರಕಾಶಿಸುತ್ತಿದ್ದರು. ನರರು ಮಾತ್ರ ದುಃಖದ ಮರುಕ್ಷಣವೇ ಮೈಮರೆತು ಹೋಗುವುದರಿಂದ ಪುಣ್ಯದ ಪ್ರತಿಪಾದನೆಯೇ ಅದು ಭ್ರಮೆಯಾಯಿತು. ಭೂಲೋಕದ ಸಾಧಕ ಬಾಧಕಗಳು ಪ್ರಕೃತಿಯ ಪ್ರತಿಬಿಂಬ. ವಿಧಿ ವಿಶೇಷದಲ್ಲಿ ಪರತಂತ್ರನಾದ ದೇವನು ತನ್ನ ಪ್ರತಿಭೆಯನ್ನು ಪ್ರಕಾಶ ಮಾಡಲು ಪ್ರಯತ್ನಿಸಿ ವಿಫಲನಾಗಿ ಕಷ್ಟ ಕಾರ್ಪಣ್ಯಗಳ ಪೀಡೆಯಿಂದ ಪರಿತಪಿಸುತ್ತಿರುವುದು ನಮಗೆ ಅರಿವಿಲ್ಲವೇ? ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸಿ. ನಿಮಗೆಲ್ಲರಿಗೂ ಶುಭವಾಗಲಿ. ಈ ಪೀಠದಲ್ಲಿ ಅಲಂಕರಿಸಿ. ಆಗಲಿ. ಅಮರಾವತಿಯ ಅಷ್ಟೈಶ್ವರ್ಯ ಭಾಗ್ಯವನ್ನು ನೋಡಿ ನನಗೆ ಆನಂದವಾಯಿತು. ಸ್ವರ್ಗಾಧಿಪತಿಯನ್ನು ಪ್ರತಿಪಾದಿಸುವ ಪ್ರಬಲ ಸಾಹಸಿಯನ್ನು ಚತುರ್ಭುವನಗಳಲ್ಲಿಯೂ ಕಾಣಲರಿಯನಾದೆನು. ಬ್ರಹ್ಮ ಋಷಿಗಳು, ವೇದಾಗಮ ಶಾಸ್ತ್ರ ಪಂಡಿತರು, ಯಕ್ಷ ಗಂಧರ್ವ ಕಿನ್ನರರಿಂದ ಕೂಡಿದ ಈ ಮಹಾಸ್ವರ್ಗದ ದರ್ಶನದಿಂದ ಆನಂದಪಟ್ಟ ನಾನು ಪಾವನನಾದೆನು. ನಿರುತವು ತ್ರಿಜಗ ಸಂಚರಿಸುವ ಮುನಿವರ, ನಿರುತವು ತ್ರಿಜಗ ಸಂಚರಿಸುವ ಮುನಿವರ, ನಿಮ್ಮಯ ಕುಶಲ ವಾರ್ತೆಯಂ ಅರಿಯಲು ತವಕ ಪಡುತ್ತಿಹವು ಪೇ ವಿಧಿಸುತ್ತನೇ. ಮೂರು ಲೋಕವನ್ನು ಚರಿತ ನಾರದ ಮೂರು ಲೋಕವನ್ನು ಚರಿತ ನಾರದ ಯಾವ ಯಾವ ಲೋಕದಲ್ಲಿ ಯಾವ ಯಾವ ಲೋಕದಲ್ಲಿ ಏನು ಆತೆಯ ತಂದೆಯ ಮುನಿವರ, ಏನು ಆತೆಯ ತಂದೆಯ ಮುನಿವರ, ಮೂರು ಲೋಕವನ್ನು ಸೇರಿದ ನಾರದ. ಬ್ರಹ್ಮಪುತ್ರ, ಬ್ರಹ್ಮಾಂಡದ ಕ್ರಿಯಾಶಕ್ತಿಯಲ್ಲಿ ಕಾಮ ಕ್ರೋಧ ಮದ ಮಾತ್ಸರಗಳನ್ನು ನಿಗ್ರಹಿಸಿ ತಮ್ಮ ಪುಣ್ಯ ಪ್ರಭಾವದಿಂದ ಅಮರತ್ವವನ್ನು ಪಡೆದ ಚಿರ ನೂತನವಾದ ಸುಖ ಶಾಂತಿಗಳಿಂದ ಪ್ರಕಾಶಿಸುವ ಈ ಮಹಾಸಭೆಯನ್ನು ನೋಡಿ ಆನಂದಿಸಿದ ನಿಮಗೂ ಈ ದಿವ್ಯ ಸಭೆಗೆ ಆಗಮಿಸಿರುವ ದೇವ ಮುನಿಗಳಿಗೂ ನಾವು ಅಭಿನಂದಿಸಲೇಬೇಕು. ಯಾರಲ್ಲಿ? ರಮ್ಯ ಊರ್ವಶಿಯರನ್ನು ಬರಮಾಡಿ. ಒಂದು ತಾನಿದೆ
ಅನುರಾಗ ಅನುಬಂಧ ಸುಖ ಸಾಧನ ಬಹುರಮ್ಯ ಚಿರನವ್ಯ ಬಹುರಮ್ಯ ಚಿರನವ್ಯ ನನಗೆ ಬೀರಿದೆ ನನಗೆ ಬೀರಿದೆ ನನಗೆ ಬೀರಿದೆ ತಗದಿಮಿ ತಗ ಝುಣು ತಗದಿಮಿ ತಗ ಝುಣು ತಗದಿಮಿ ತಗ ಝುಣು ತತ್ತ ತಗದಿಮಿತ್ತ ಜನು ತಗದಿಮಿತ್ತ ಜನು ತಗದಿಮಿತ್ತ ಜನು ತತ್ತ ತಗದಿಮಿ ತಗ ಝುಣು ತತ್ತ ತಗಿಡ ತಗಿಡ ಜನು ತತ್ತ 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 ಕಿರಿಗಡೆ ತತ್ತ ಕಿರಿಗಡೆ ತತ್ತ ಕಿರಿಗಡೆ ತತ್ತ ಕಿರಿಗಡೆ 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 ತಗದಿಮಿ ತಗ ಝುಣು 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 ಸಜ್ಜನ್ ತಗಜನ್ ತಗಿಡ ಜನ್ ತದಗಿಣದಂ 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 ಸಜ್ಜನ್ ತಗಜನ್ ತಗಿಡ ಜನ್ ತದಗಿಣದಂ 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 ಸಜ್ಜನ್ ತಗಜನ್ ತಗಿಡ ಜನ್ ತದಗಿಣದಂ 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 ಮಹೇಂದ್ರ ಅವರ ದಾನದಿಂದಲೂ ಅಪ್ಸರೆಯರ ನಾಟ್ಯದಿಂದಲೂ ಸಭಾ ಪೂಜೆ ಮಾಡಿದೆ. ನಿನ್ನ ಸಂಸಾರಕ್ಕೆ ನಾವು ಪ್ರಸನ್ನನಾಗಿದ್ದೇವೆ. ವಿಶ್ವಾಮಿತ್ರ ಮಹರ್ಷಿಗಳೇ, ನಮಗೆ ಬೇರೆ ಕೋರಿಕೆಗಳೇನಿವೆ? ಸರ್ವಲೋಕದ ವಾಸಿಗಳಿಗೂ ಸದಾಚಾರವನ್ನು ಸ್ಥಾಪಿಸಲು ಏರ್ಪಡಿಸಿರುವ ಸಭೆ ಇದು. ಅದಕ್ಕೋಸ್ಕರ ಕೇಳುತ್ತಿದ್ದೇನೆ, ಯಾವ ಐಶ್ವರ್ಯವಾಗಲಿ ತಪಶಕ್ತಿಯಾಗಲಿ ಅಗತ್ಯವಿಲ್ಲದೆ ರಾಜನಿಂದ ಬಡವನ ತನಕ, ಪಂಡಿತರಿಂದ ಪಾಮರರ ತನಕ ಸ್ತ್ರೀ ಪುರುಷರೆಲ್ಲರೂ ಆಚರಿಸಿ ಧನ್ಯರಾಗುವುದಕ್ಕೆ ಯಾವುದಾದರೂ ಪುಣ್ಯ ವ್ರತವಿದೆಯೇ? ಸರ್ವಜ್ಞರು ನೀವು, ವಿವರಿಸಬೇಕಾಗಿ ಕೋರಿಕೆ. ವಿಶ್ವಾಮಿತ್ರ, ತಾವು ಸಕಲ ತರುಣೋಪಾಯಗಳನ್ನು ಆಮೂಲಾಗ್ರವಾಗಿ ಪರಿಶೀಲಿಸಿದವರು. ತಮಗೆ ತಿಳಿದೇ ಇರಬೇಕು, ಹೇಳಿ. ಮಹೇಂದ್ರ, ಅಲ್ಪರಿಗೆ ಅಲ್ಪವ್ರತ, ಮಹಾನ್ಮತರಿಗೆ ಮಹಾವ್ರತ. ಅವರವರ ಅರ್ಹತೆಯನ್ನು ನೋಡಿ ಮಿಸಿಸಬೇಕಾಗಿಯೇ ಹೊರತು ಸರ್ವರು ಸುಲಭವಾಗಿ ಆಚರಿಸಲ್ಪಡತಕ್ಕಂಥ ಏಕೈಕ ಋತುವೆಂಬುದು ಇಲ್ಲವೇ ಇಲ್ಲ. ಬ್ರಹ್ಮರ್ಷಿ ವಶಿಷ್ಠರೇ, ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯ? ಮಹೇಂದ್ರ, ತಿಳಿದಿರುವ ಸತ್ಯವನ್ನು ಸಭೆಯಲ್ಲಿ ಪ್ರಕಟಿಸಬೇಕೆಂದು ಪ್ರಾಜ್ಞರ ವಿಧಿ ಇರುವುದರಿಂದ ಹೇಳುತ್ತಿದ್ದೇನೆ. ಸರ್ವ ಜನಾನುಷ್ಠಾನವಾಗಿ, ಸಕಲ ಜನಕಾರಕವಾಗಿ, ವ್ರತಗಳಿಗೆಲ್ಲ ಶ್ರೇಷ್ಠವಾಗಿ ಸುಲಭವಾಗಿರುವುದು ಸತ್ಯವ್ರತವು. ಏನಂದಿರಿ? ಸತ್ಯವ್ರತವೇ? ಹೌದು ಮಹೇಂದ್ರ, ಸತ್ಯವೊಂದೇ ಸಕಲಾರ್ಥ ಸಾಧಕ, ಸತ್ಯವೇ ನಿತ್ಯ. ಸತ್ಯವನ್ನು ಮೀರಿಸಿದ ಧರ್ಮವಿಲ್ಲ. ಸಕಲ ಚರಾಚರ ಸೃಷ್ಟಿಗೆ ಸತ್ಯವೇ ಆಧಾರ. ನಿಜ ವಶಿಷ್ಠರೇ, ತಾವು ಹೇಳಿದ್ದು ಶ್ಲಾಘನೀಯವಾದುದು. ಆಹಾಹ, ಸಾಮಾನ್ಯರಿಗೂ ಸುಲಭವಾದ ವ್ರತವನ್ನು ಸುಲಕ್ಷಣವಾಗಿ ತಿಳಿಸಿದಿರಿ. ನೀತಿ ಹೇಳುವುದಕ್ಕೆ ಸುಲಭ, ಆಚರಿಸುವುದು ಕಷ್ಟ. ಜಗತ್ತಿಗೆ ಆಧಾರವಾದ ಸತ್ಯವನ್ನು ತ್ರಿಕರಣ ಶುದ್ಧವಾಗಿ ಪಾಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಾಗಾಡಂಬರದಿಂದ ಬಹುಬೇಗ ಇಂತಹ ನಿರ್ಧಾರ ಬೇಕೆ ವಿಶ್ವಾಮಿತ್ರ. ಮಹೇಂದ್ರ, ಸಕಲ ಅರ್ಥ ಸಾಧಕವಾದ ಸತ್ಯವ್ರತವನ್ನು ಆಚರಿಸುತ್ತಾ ಸರ್ವ ಯೋಗ್ಯನೆಂದು ಬೆಟ್ಟು ಮಾಡಿ ತೋರಿಸುವುದಕ್ಕೆ ಅರ್ಹನಾದ ಸತ್ಯಶೀಲನೊಬ್ಬನಿದ್ದಾನೆ. ಏನಂದಿರಿ? ಕೇಳಲು ಕುತೂಹಲವಾಗಿದೆ. ಯಾರೋ ಆ ಪುಣ್ಯಶಾಲಿ? ಮಹೇಂದ್ರ, ಸಾವಧಾನವಾಗಿ ಕೇಳು. ದೇವತೆಗಳೇ ಸೇವಿಸಲು ಯೋಗ್ಯವಾದ ಭೂಲೋಕಾಧೀರನು, ಮಹಾಪರೋಕ್ರಮೋನ್ನತನು, ನಿತ್ಯ ಶಾಂತನು, ಅತುಳೈಶ್ವರ್ಯ ಸಂಪನ್ನನು,
ಧಾತಾದಿಧಾತ ಅಖಿಲ ಶ್ರೇಯೋಪೇತ ಅಖಂಡ ಪುಣ್ಯಚರಿತ ಅಯೋಧ್ಯನಾಥ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿ. ಹರಿಶ್ಚಂದ್ರ ಚಕ್ರವರ್ತಿ ಯಾರ ಸತ್ಯಸಂಧ? ಹರಿಶ್ಚಂದ್ರ, ಹರಿಶ್ಚಂದ್ರ, ಹರಿಶ್ಚಂದ್ರ. ವಿಶ್ವಾಮಿತ್ರರೇ, ತಾವು ಮರೆತು ಪರಿಹಾಸ್ಯ ಮಾಡುವಂತಿದೆ. ವಸಿಷ್ಠರು ಸತ್ಯಸಂಧನೆಂದು ಹೊಗಳುತ್ತಿರುವ ಆ ಹರಿಶ್ಚಂದ್ರ ನಿಮ್ಮ ಸೂರ್ಯವಂಶದ ರಾಜನೇ. ಯಾರಾದರೇನು, ನಮಗೆ ಸಕಲ ಬುದ್ಧಿ ಇಲ್ಲ. ಈ ವಸಿಷ್ಠ ಆತನ ಮನೆಯ ಪೌರಾಹಿತ ಆ ಅಭಿಮಾನದಿಂದ ಅಲ್ಪನೊಬ್ಬನನ್ನು ಹಾಜಿಕನಾಗಿ ಮಾಡಿಕೊಂಡಾಡ್ತ ತನ್ನ ವಾದವನ್ನು ಗೆಲ್ಲಲು ಪ್ರಯತ್ನಿಸಿದ್ದಾನೆ. ಮಹೇಂದ್ರ, ಮಾತಿ ಇಲ್ಲದ ಈ ಮಾತುಗಳು ನಿನಗೆ ಸಮ್ಮತವಾಗಿದ್ದರೂ ನಮಗೆ ಒಪ್ಪಿಗೆ ಇಲ್ಲ. ಮಾನವರ ರಾಜನೀತಿ ನಮಗೆ ತಿಳಿಯದೆ ಕಳ್ಳತನ, ಕಪಟ, ಹಠ, ಶಠ, ನಿರಂತರ ನಿಷ್ಠೂರ ಗೌಪ್ಯವಿಲ್ಲದೆ ಒಂದು ಕ್ಷಣವೂ ಸಾಗದ ರಾಜತಂತ್ರವನ್ನು ಕೈಯಲ್ಲಿ ಹಿಡಿದು ಐಶ್ವರ್ಯ ಮತಾಗಿ ವಿಷಯ ಲಂಪಟರಾಗಿ ಕಾಲೋ ಕಷ್ಟದಲ್ಲಿ ಬದುಕುತ್ತಿರುವ ರಾಜಕೀಯದಲ್ಲೊಬ್ಬನು ಸತ್ಯಸಂಧ ಅಸಂಭವ, ಎಂದೆಂದಿಗೂ ಅಸಂಭವ. ವಿಶ್ವಾಮಿತ್ರ, ವಾಗಾಡಂಬರದಿಂದ ಸತ್ಯವನ್ನು ಮುಚ್ಚಿ ಹಾಕಲು ಸಾಧ್ಯವಿಲ್ಲ. ಹರಿಶ್ಚಂದ್ರನು ಬರೀ ರಾಜ ಮಾತ್ರನೆಂದು ತಿಳಿದುಕೊಂಡೆಯಾ? ಆತನ ನರನಾಡಿಗಳಲ್ಲಿ ರಕ್ತದ ಕಣಗಳಲ್ಲಿ ಹರಿಯುತ್ತಿರುವ ಸತ್ಯ 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 ಎಂದು ಘೋಷಿಸುತ್ತದೆ. ತುಂಬಿವೆ ಅಂತಹ ಸತ್ಯಸಂಧನು, ಅಂತಹ ಸತ್ಯಪ್ರಿಯನು. ಸತ್ಯಸಂಧನು ಬೇರೊಬ್ಬನಿಲ್ಲ. ಚಕ್ರವರ್ತಿಯ ಪದವಿಲ್ಲರ ತನಕ ಸರ್ವರು ಸರ್ವ ಸುಗುಣ ಅಭಿರಾಮರೇ. ಪಟ್ಟಂಗಿಗಳ ಆರ್ಭಟಗಳ ಹೋರಾಟಗಳು ನಿರಾತಂಕಗಳೇ. ಆದರೆ ಆ ರಾಜ್ಯವು ನಾಮಾಶೇಷಾಗಿ, ಅಧಿಕಾರವು ಶೂನ್ಯವಾಗಿ, ದಾರಿದ್ರ್ಯೋಪಾದಿ ಹಾಕಿಕೊಂಡದಲ್ಲಿ ಬಿದ್ದು ಅನುಕ್ಷಣವು ಧಾನ್ಯವಾಗುತ್ತಾ ಅಷ್ಟ ಕಷ್ಟಗಳ ಮುಷ್ಟಿಯಲ್ಲಿ ಸಿಕ್ಕಾಡುವಾಗಲ್ಲವೇ ಅವರ ಸತ್ಯ ನಿಷ್ಠ ಪ್ರತಿಷ್ಠೆಗಳು ಪ್ರಕಟಿತವಾಗುವುದು. ವಿಶ್ವಾಮಿತ್ರ, ಹರಿಶ್ಚಂದ್ರನು ಬರೀ ಕಷ್ಟದಲ್ಲೇ ಅಲ್ಲ, ಕನಸಿನಲ್ಲಾಗಲಿ ಹಾಸ್ಯದಲ್ಲಾಗಲಿ ಸತ್ಯವನ್ನು ತಪ್ಪನು. ಹಾಗೇನು? ಹಾಗಾದ್ರೆ ಆ ನಿಮ್ಮ ಹರಿಶ್ಚಂದ್ರನನ್ನು ನಿಮ್ಮ ಸಮ್ಮುಖದಲ್ಲಿ ಕಾಡಿ ಮಾಡಬಾರದ ಕೆಲಸಗಳನ್ನು ಮಾಡಿಸಿ ಸತ್ಯಭ್ರಷ್ಟನೆಂದು ನಿರೂಪಿಸುತ್ತೇನೆ. ವಿಶ್ವಾಮಿತ್ರ, ಲೋಕದ ಶ್ರೇಯಸ್ಸನ್ನು ನೋಡಬೇಕಾದ ಮಹರ್ಷಿಗಳು ನೀವು. ನಿಮ್ಮ ಆದೇಶ ಪಂಥಗಳಿಂದ ನಿರ್ದೋಷಿಯಾದ ಹರಿಶ್ಚಂದ್ರನನ್ನು ರಥಭ್ರಷ್ಟನಾಗಿ ಮಾಡುವಿರಾ? ನಿನಗೆ ಯಾವ ಭಯ ಬೇಕಿಲ್ಲ ಮಹೇಂದ್ರ. ಬ್ರಹ್ಮವಾಗ್ ತಪ್ಪಿದರು, ಸೂರ್ಯ ಚಂದ್ರ ತಮ್ಮ ಅಕ್ಷದಿಂದ ಕಳಚಿ ಕೊಚ್ಚಿಯಲ್ಲಿ ಬಿದ್ದು ಕ್ಷಯಿಸಿ ಹೋದರು. ಆಕಾಶ ಹೊಲುಗಾಡಿ ಅಗ್ನಿವಶದಂತೆ ನಕ್ಷತ್ರಗಳು ಭೂಮಿಗೆ ಉರುಳಿದರು ಸಹ ಇಂತಹ ಈರ್ಷಾಪಾರಾಯಣರಾದ ಕೋಟ್ಯಾನು ಕೋಟಿ ವಿಶ್ವಾಮಿತ್ರರುಗಳು ಏಕತ್ರವಾಗಿ ಎಲ್ಲಿ ಎಲ್ಲಿ ಹೇಗೆ ಹೇಗೆ ಶೋಧನೆ ಮಾಡಿದರೂ ಕೂಡ ಹರಿಶ್ಚಂದ್ರನು ಮಾತ್ರ ಮತ್ತು ತಪ್ಪನು. ತಪ್ಪಿಸುತ್ತೇನೆ. ಏನು ಪಂಥ್ಯ? ಚಲಿಸದು ಈ ನಿನ್ನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ಈ ನಿನ್ನ ಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟು ನುಡಿವೆಯೇಕೆ ವಿಶ್ವಾಮಿತ್ರ? ವಸಿಷ್ಠ, ಮತಿಗೆಟ್ಟು ನುಡಿವೆಯೇಕೆ ಮಹಾಮುನಿಯಂದೆನಿಸಿ ಸತ್ಯವಂತನು ಹರಿಶ್ಚಂದ್ರನು. ಓ ಓ ಓ ಸತ್ಯವಂತನು ಹರಿಶ್ಚಂದ್ರನು ನುಡಿಸಲ ಸಾಧ್ಯ ನಿನ್ನಿಂದ ಅಸತ್ಯವಾ. ವಿಶ್ವಾಮಿತ್ರ, ಒಂದು ವೇಳೆ ನನ್ನ ಹರಿಶ್ಚಂದ್ರನು ಸತ್ಯಭ್ರಷ್ಟನಾದುದೇ ಆದರೆ ನಾನು ನನ್ನ ವೇದ ವಿದ್ಯೆಗಳಿಗೆ ಸ್ವಸ್ತಿ ಹೇಳಿ ಜಪತಪಗಳನ್ನ ಬಿಟ್ಟು ಶಿಖಾ ಯಜ್ಞೋಪವಿತಗಳನ್ನ ಕಡಿತೊಗೆದು ಸರ್ವಭ್ರಷ್ಟರಾಗಿ ಕತ್ತೆಯ ಮೇಲೆ ಕುಳಿತು ಹೆಂಡ ಕುಡಿಯುತ್ತಾ ಜತೆಯ ಋಷಿಗಳಿಂದ ಚೈ
ಥೂ ಎಂದು ತೆಗಳಿಸಿಕೊಳ್ಳುತ್ತಾ ದಕ್ಷಿಣಾಭಿಮುಖವಾಗಿ ಹೋಗುತ್ತೇನೆ. ಇದೇ ನನ್ನ ಪಂಥ, ಇದೇ ನನ್ನ ಪಂಥ. ಆಹಾ ವಸಿಷ್ಠರೇ, ನಿಮ್ಮ ಪಂದ್ಯದಲ್ಲೂ ನೀವು ಬ್ರಹ್ಮರ್ಷಿಗಳ ಯೋಗ್ಯತೆಯನ್ನು ಎತ್ತಿಡಿದಿದ್ದೀರಿ. ಭಲೇ ಭಲೇ. ಬ್ರಹ್ಮ ಋಷಿಗಳು, ಮಹಾಋಷಿಗಳು ಏಕಿಂತ ಸಂಪ್ರತಿಷ್ಠೆ. ನಾನವನ ಬಿಡಲಾರೆನೋ, ಏ ಮುನಿಯ ನಾನವನ ಬಿಡಲಾರೆನೋ. ನಾನವನ ಬಿಡಲಾರೆನೋ, ಏ ಮುನಿಯ ನಾನವನ ಬಿಡಲಾರೆನೋ. ಮಾನವನ ಬಾಯಲ್ಲಿ ನಿತ್ಯವನ್ನು ನುಡಿಸದೇನೆ ನೋಡಿ. ಮಾನವನ ಬಾಯಲ್ಲಿ ನಿತ್ಯವನ್ನು ನುಡಿಸದೇನೆ ನೋಡಿ. ನಾನವನ ಬಿಡಲಾರೆನೋ, ಏ ಮುನಿಯ ನಾನವನ ಬಿಡಲಾರೆನೋ. ಮರಸಿಡಿಲೆ ಬಡಿಯಲ್ಲಿ ಕಾರ್ಮೋಡ ಬಿಡಲಾರೆ ಆ ಮನುಜನ ಅತಿಷ್ಠ. ವಿಶ್ವಾಮಿತ್ರ, ಏಕೆ ಆಕ್ರೋಶ? ಮರಸಿಡಿಲೆ ಬಡಿಯಲ್ಲಿ ಕಾರ್ಮೋಡ ಬಿಡಿಯಲ್ಲಿ ಬಿಡಲಾರೆ ಆ ಮನುಜನ ಕಣ್ಣ ಬರವನ ಎದುರಾಗಿ ಬಂದನು. ಕಣ್ಣ ಬರಹರಣ ಎದುರಾಗಿ ಬಂದರು. ನಾನವನ ಬಿಡಲಾರನು, ದೇವನಿಯ ನಾನವನ ಬಿಡಲಾರನು. ಯಾರಿವನು? ವಿಶ್ವಾಮಿತ್ರ ಬ್ರಹ್ಮಾಂಡವನ್ನೇ ತಾರುಮಾರು ಮಾಡಿ ಆಸ್ತಾದಿಕವನ್ನೇ ಹೊಂದಾಗಿಸಿ ಪಂಚಭೂತಗಳನ್ನೇ ಪುಡಿ ಪುಡಿಗೈದು ಜಗತ್ಪ್ರಳಯವನ್ನೇ ತರಬಲ್ಲ ಸಮರ್ಥನು ಈ ವಿಶ್ವಾಮಿತ್ರ. ಸಕಲ ಚರಾಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನು ಮಾಡ ಆ ಪರಬ್ರಹ್ಮನು ಈ ವಿಶ್ವಾಮಿತ್ರ. ನಮಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಆ ಹರಿಶ್ಚಂದ್ರನ ಬುದ್ಧಿ ಕೆಡಿಸಿ ಅವನಿಂದ ಅಸತ್ಯವನ್ನು ಆಡಿಸ್ತೇವೆ. ಇಲ್ಲವಾದರೆ ಇರುವ ಘೋರ ಸಾಧನೆ ಮಾಡಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಸಾಧಿಸಿರುವ ತಪಶಕ್ತಿಯಲ್ಲಿ ಸಮಭಾಗವನ್ನು ಆ ಹರಿಶ್ಚಂದ್ರನಿಗೆ ಧಾರೆ ಎರೆದು ಕೊಡ್ತೇವೆ. ನಂತರ ಸರ್ವ ಸ್ವಭಾವಮಾನನಾಗಿ ಸಹಸ್ರಾರು ವರ್ಷಗಳ ಕಾಲ ಸರ್ವಾಂತರ ಚಕ್ರವರ್ತಿ ಎನಿಸಿ ಬಾಳಿಸಿ ನಂತರ 14 ಮನ್ವಂತರಗಳ ಕಾಲ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಆತನನ್ನು ಪ್ರತಿಷ್ಠೆ ಮಾಡುತ್ತೇವೆ. ಇದೇ ನಮ್ಮ ಪ್ರತಿಜ್ಞೆ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಕರುಣಾಭರಣ ಶ್ರೀಶೇಷ ಶಯನ, ಕರುಣಾಭರಣ ಶ್ರೀಶೇಷ ಶಯನ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಚಕ್ರ ಗದಾಧರ ಶೋಭಿತ ಸುಂದರ, ಮನುಮುನಿ ಪೂಜಿತ ಪರಮ ಕೃಪಾಕರ. ಶಂಖ ಚಕ್ರ ಗದಾಧರ ಶೋಭಿತ ಸುಂದರ, ಮನುಮುನಿ ಪೂಜಿತ ಪರಮ ಕೃಪಾಕರ. ಅಗಣಿತ ಮಹಿಮನೆ ಜಗದೋದ್ಧಾರನೆ, ಅಗಣಿತ ಮಹಿಮನೆ ಜಗದೋದ್ಧಾರನೆ. ಕರುಣಾಕರ ಅಭಯಂಕರ ದೇವದಯ ಸಾಗರ, ಕರುಣಾಕರ ಅಭಯಂಕರ ದೇವದಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಕರುಣಾಭರಣ ಶ್ರೀಶೇಷ ಶಯನ, ಕರುಣಾಭರಣ ಶ್ರೀಶೇಷ ಲಕ್ಷ್ಮೀ ನಾರಾಯಣ, ನಾರಾಯಣ
ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ನಾರಾಯಣ. ಸ್ವರ್ಗ ಸುಖದ ಭೋಗದಲ್ಲಿ ತಲ್ಲೀನರಾಗಿ ದುರಹಂಕಾರದ ದರ್ಪದಿಂದ ಹಿಗ್ಗುತ್ತಿದ್ದ ದೇವತೆಗಳಿಗೂ, ಕ್ಷಣ ಕ್ಷಣಕ್ಕೂ ಕ್ರೋಧಾಗ್ನಿಯನ್ನು ಕಾರುತ್ತಾ ಬ್ರಹ್ಮ ಋಷಿ ಎಂಬ ಗರ್ವದಿಂದ ಮೆರೆಯುತ್ತಿದ್ದ ವಿಶ್ವಾಮಿತ್ರನಿಗೂ ಪರಾಜಯದಿಂದ ಪ್ರಾಯಶ್ಚಿತ್ತ ಮಾಡಲು ಪೀಠಿಕೆಯನ್ನು ಹಾಕಿದ್ದಾಯಿತು. ವಸಿಷ್ಠನೇ ಯಜ್ಞ ದೀಕ್ಷೆಯನ್ನು ಧರಿಸಿ ಯಜ್ಞ ಕುಂಡದ ಜ್ವಾಲೆಯೇ ಕಾಲಿಕನಾಗಿ ಹರಿಶ್ಚಂದ್ರನೆಂಬ ಪುಣ್ಯವೇ ಆಹುತಿಯನ್ನಾಗಿ ಮಾಡಿ ಹರಿಶ್ಚಂದ್ರನ ಕೀರ್ತಿ ಕಳಶವನ್ನು ಆಚಂದ್ರಾರ್ಥವಾಗಿ ಶೋಭಿಸುವಂತೆ ಮಾಡುವನು. ನಾರಾಯಣ ನಾರಾಯಣ. ಶಂಖ ಚಕ್ರ ಗದಾಧರ ಶೋಭಿತ ಸುಂದರ ಮನುಮುನಿ ಪೂಜಿತ ಪರಮ ಕೃಪಾಕರ. ಶಂಖ ಚಕ್ರ ಗದಾಧರ ಶೋಭಿತ ಸುಂದರ ಮನುಮುನಿ ಪೂಜಿತ ಪರಮ ಕೃಪಾಕರ. ಅಗಣಿತ ಮಹಿಮನೆ ಜಗದೋದ್ಧಾರನೆ, ಅಗಣಿತ ಮಹಿಮನೆ ಜಗದೋದ್ಧಾರನೆ, ಕರುಣಾಕರ ಅಭಯಂಕರ ದೇವದಯ ಸಾಗರ. ಕರುಣಾಕರ ಅಭಯಂಕರ ದೇವದಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಕರುಣಾಭರಣ ಶ್ರೀಶೇಷ ಶಯನ, ಕರುಣಾಭರಣ ಶ್ರೀಶೇಷ ಶಯನ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ನಿನ್ನ ಗುರು ವಸಿಷ್ಠನ ಗರ್ಭವನ ಮುರಿವೆ, ನಿನ್ನ ಗುರು ವಸಿಷ್ಠನ ಗರ್ಭವನ ಮುರಿವೆ, ಅವರ ಲೋಕದಲ್ಲಿ ನಡೆದ ಭಕ್ತವನ್ನು ನಿನ್ನ ಗುರು ವಸಿಷ್ಠನ ಗರ್ಭವನ ಮುರಿವೆ, ಅವರ ಲೋಕದಲ್ಲಿ ನಡೆದ ಭಕ್ತ ಫಲದಲ್ಲಿ ಸಾಧಿಸುವೆ. ಕಾದು ನೋಡು ಹುಲುಕಾದವನ ನನ್ನಿಂದಾಗುವ ನರಕವನ್ನು, ಕಾದು ನೋಡು ಹುಲುಕಾದವನ ನನ್ನಿಂದಾಗುವ ನರಕವನ್ನು ಸತ್ಯ ಕಳಿಸುವೆ, ಮೆಚ್ಚ ನುಡಿಸುವೆ ನಿನ್ನ ಕೀರ್ತಿಯ ನೀನೊಬ್ಬ ಸತ್ಯ ಅಂತ ಸೃಷ್ಟಿ ಸ್ಥಿತಿ ಲಯಗಳನ್ನೇ ತನ್ನ ಘೋರ ತಪಸ್ಸಿಂದ ಬಂಧಿಸಿ ಪ್ರತಿ ಸೃಷ್ಟಿಯನ್ನೇ ಸ್ಥಾಪಿಸಿ ಈ ಪ್ರಪಂಚವನ್ನೇ ತನ್ನ ತಪೋಧನದಿಂದ ಪ್ರಳಯಾಗ್ನಿಯನ್ನು ಹಬ್ಬಿಸಿ ಸೂರ್ಯ ಚಂದ್ರಾದಿಗಳನ್ನೇ ಧಿಕ್ಕರಿಸಿ ತ್ರಿಮೂರ್ತಿಗಳನ್ನೇ ಕ್ರೋಧಭ್ರಷ್ಟರನ್ನಾಗಿ ಮಾಡಿರುವ ಈ ಪ್ರಚಂಡ ಕೌಶಿಕನ ಮುಂದೆ ನರಜೀತನಾದ ಹರಿಶ್ಚಂದ್ರನ ಸತ್ಯ ನಾನೀಗಲೇ ನನ್ನ ಶಿಷ್ಯನಾದ ಶಕ್ತಿಯಿಂದ ಓ ಹರಿಶ್ಚಂದ್ರನ ತಪಸ್ಸನ್ನಾಗಿ ಮಾಡಿ ಓ ವಸಿಷ್ಠನ ಗರ್ವಭಂಗ ಮಾಡುತ್ತೇನೆ. ಆ ಗುರು ವಸಿಷ್ಠನ
ಬ್ರಹ್ಮಾಂಡದ ದಾಹದಲ್ಲಿ ಚಿಡಿಚಿಟ ಪಟಪಟ ಅಂದ್ರೆ ಕಷ್ಟ ಕಷ್ಟ, ನಿಷ್ಠೆ ಅಂದ್ರೆ ನಿಷ್ಠೆ ತಪೋಭಂಗವಾಗಬಾರದು. ಅಂಡ ಪಿಂಡ ಬ್ರಹ್ಮಾಂಡದ ದಾಹದಲ್ಲಿ ಚಿಡಿಚಿಟ ಪಟಪಟ ಅಂದ್ರೆ ಗುರುಗಳು ಉಗ್ರಾರೋಪ ಹಾಕೊಂಡು ಬರ್ತಾ ಇದ್ದಾರೆ. ಬರ್ಲಿ, ಇವತ್ತು ಅವರು ಸನ್ನಿಧಾನದಲ್ಲಿ ಇತ್ಯರ್ಥವಾಗಲೇಬೇಕು. ಅಂಡ ಪಿಂಡ ಬ್ರಹ್ಮಾಂಡದ ದಾಹದಲ್ಲಿ ಚಿಡಿಚಿಡ ಪಟಪಟ ಅಂದ್ರೆ ಗುರುರಾಜನ್ ನಮೋ ನಮಃ, ಗುರುರಾಜನ್ ನಮೋ ನಮಃ. ಲೋಕೈಕ ಪ್ರಥಮ ಗುರುಗಳು ನೀವು, ಏಕೈಕ ಪ್ರಥಮ ಶಿಷ್ಯ ನಾನು. ಹೇಳು. ಅಯ್ಯೋ ಗುರುದೇವ, ಏಳರ್ಥದಲ್ಲೂ ಸೇವಿಸ್ತಾ ಇದ್ದೀನಿ. ಈ ದಿವಸ ಉಪದೇಶವಾಗಲೇಬೇಕು. ಏನಾದ್ರು ನಿನ್ನ ಉಪದೇಶ? ಅದೇನಂದ್ರೆ ಅಂಡ ಪಿಂಡ ಬ್ರಹ್ಮಾಂಡ ಘಟಾಹದಲ್ಲಿ ನಿನ್ನ ಪಿಂಡ. ಗುರುಗಳು ಕೋಪಿಸ್ಕೊಂಡ್ರು, ಉಪದೇಶ ಮಾಡೇ ಬಿಟ್ರು. ಅಂಡ ಪಿಂಡ ಬ್ರಹ್ಮಾಂಡ ಘಟಾಹದಲ್ಲಿ ನಕ್ಷತ್ರಿಕ ಬಂದೆ ಗುರುರಾಜನ್. ನಕ್ಷತ್ರಿಕ, ನಮ್ಮ ಪ್ರತಿಜ್ಞೆ ಸಿದ್ಧಿಸಲೇಬೇಕು. ಆ ದುರಂಕಾರ ವಸಿಷ್ಠನ ಗರ್ವಭಂಗವಾಗಲೇಬೇಕು. ಹರಿಶ್ಚಂದ್ರನ ಬಾಯಲ್ಲಿ ಆ ಶಬ್ದವನ್ನು ಆಡಿಸಲೇಬೇಕು. ಅಯ್ಯೋ ಗುರುರಾಜನ್, ಸ್ವರ್ಗಕ್ಕೋಗಿ ಈ ಕೆಲಸ ಹಿಡ್ಕೊಂಡು ಬಂದ್ರ? ಹರಿಶ್ಚಂದ್ರನಂತ ಮಹಾನುಭಾವನ ಬಾಯಿನಲ್ಲಿ ಅಸತ್ಯ ನುಡಿಸೋದು ಕಷ್ಟ ಕಷ್ಟ. ಕಷ್ಟವೇ. ಈ ವಿಶ್ವಾಮಿತ್ರನಿಗೆ ಅಸಾಧ್ಯವಾದ್ದು ಯಾವುದೂ ಇಲ್ಲ. ಈ ಕಾರ್ಯ ಸಾಧನೆಯಲ್ಲಿ ನಾನಾ ಕಪಟೋಪಾಯಗಳನ್ನು ಹೂಡಲು ನಾವು ಸಿದ್ಧರಿದ್ದೇವೆ. ಕಪಟೋಪಾಯಗಳೇ ಮುಗುಡುಗಡ್ಲೆ ಇದೆ, ಬೇಕಾದಷ್ಟು ಕೊಡ್ತೀನಿ. ಅದಕ್ಕೆ ಅಲ್ವೇ ನಿಮ್ಮ ಪ್ರಥಮ ಶಿಷ್ಯ ನಾನಿರೋದು. ಗುರುಗಳೇ, ಈಗ ಹರಿಶ್ಚಂದ್ರ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ತಮ್ಮ ದಿವ್ಯ ದೃಷ್ಟಿನಲ್ಲಿ ಸ್ವಲ್ಪ ನೋಡಿ ಹೇಳಿದ್ರೆ ನಾನೊಂದು ಯೋಚನೆ ಮಾಡಬಹುದು. ಹರಿಶ್ಚಂದ್ರನು ರಾಜಾಸುಯೋಧರ ತೇಜ ವಿಲಾಸಿತನಾಗಿ ಸೂರ್ಯವಂಶಕ ಪ್ರದೀಪಕನಾಗಿ ನಿರಂತರ ದಾನರಥದಲ್ಲಿ ನಿಮಗ್ನನಾಗಿದ್ದಾನೆ. ನಕ್ಷತ್ರಿಕ, ಇಂತಹ ಸಮಯದಲ್ಲಿ ನಮ್ಮಂತ ಬ್ರಹ್ಮ ಋಷಿಗಳು ಹೋಗಿ ಏನು ಕೇಳಿದರೂ ಕೊಡಬೇಕಾದದ್ದು ಆತನ ಧರ್ಮ. ಇಲ್ಲದಿದ್ದರೆ ಅವನಿಗೆ ದೋಷ ಬರುತ್ತದೆ. ಹಾಗೆ ಹೀಗೆ ಕೇಳಬಾರ್ದು, ಕೇಳೋದನ್ನ ಸರಿಯಾಗಿ ಕೇಳಬೇಕು. ಎಲ್ಲಕ್ಕಿಂತ ಎತ್ತರವಾದ ಒಂದು ಆನೆಯ ಮೇಲೆ ಉದ್ದನಾದವನು ಬಲವಂತನು ಹತ್ತಿ ನಿಂತು ಕವಡೆಯನ ಆಕಾಶಕ್ಕೆ ರೀನೆ ರಿವಿದರೆ ಎಷ್ಟು ಎತ್ತರ ಹೋಗುತ್ತೋ ಅಷ್ಟು ಎತ್ತರದ ಸುವರ್ಣ ರಾಶಿ. ಸಾಕು ನಿನ್ನ ಬಡಬಡಿಕೆ, ಪ್ರಾಣಕ್ಕೆ ಸಿದ್ಧ ಮಾಡು. ನಾನು ಬಡಬಡಿಸಿದ್ರು ನನ್ನ ಬಡಬಡಿಕೆಯಿಂದ ನಿಮಗೇನು ಬುಡಬಡಿಕೆ ಸಿಕ್ತೆ? ದಯಮಾಡಿಸಿ ದಯಮಾಡಿಸಿ. ಬರೀ ಭ್ರಮೆಯಿಂದಲೇ ಕೆಡುವನು ಕೌಶಿಕ ಹರಿಶ್ಚಂದ್ರನ ಕೆಣಕಿ. ಬರೀ ಭ್ರಮೆಯಿಂದಲೇ ಕೆಡುವನು ಕೌಶಿಕ ಹರಿಶ್ಚಂದ್ರನ ಕೆಣಕಿ. ದಾತಾದಿದಾತನು ಪ್ರಿಯ ಹರಿಶ್ಚಂದ್ರನು, ದಾತಾದಿದಾತನು ಪ್ರಿಯ ಹರಿಶ್ಚಂದ್ರನು. ದಾತಾದಿದಾತನು ಪ್ರಿಯ ಹರಿಶ್ಚಂದ್ರನು, ಸತ್ಯವಂತನು ಅವನು ಕರುಣಾಪೂರ್ಣನು. ಸತ್ಯವಂತನು ಅವನು ಕರುಣಾಪೂರ್ಣನು. ಬರೀ ಭ್ರಮೆಯಿಂದಲೇ ಕೆಡುವನು ಕೌಶಿಕ ಹರಿಶ್ಚಂದ್ರನ ಕೆಣಕಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ವಿಧಿಯ ವಿಚಿತ್ರ ಲೀಲೆಯೋ ಅಥವಾ ಕೌಶಿಕನ ಕ್ರೋಧಾನ್ಮತ್ತವೋ? ಸತ್ಯವೆಂಬ ಅಗ್ನಿ ಜ್ವಾಲೆಯೊಡನೆ ವಿನೋದವನ್ನಾಡಲು ಬಯಸುತ್ತಿರುವನಲ್ಲವೇ ಆ ಕಡುಮೂರ್ಖ ವಿಶ್ವಾಮಿತ್ರ? ಸೃಷ್ಟಿಯ ಸಂಪತ್ತಿನಲ್ಲಿ ವಿಪತ್ತು ಸಹಜ. ಆದರೆ ನಾನತ್ವದಿಂದ ಧರ್ಮಿಷ್ಠರನ್ನು ಧ್ವಂಸ ಮಾಡಲು ಹೊಡೆದರೆ ಸಫಲವಾಗುವುದೇ? ಎಂದಿಗೂ ಸಾಧ್ಯವಿಲ್ಲ. ಈಗ ನಾನು ನನ್ನ ಯಾಗಯಜ್ಞದ ಪುಣ್ಯವನ್ನು ಹರಿಶ್ಚಂದ್ರನಿಗೆ ಧಾರೆ ಎರೆದು ಅವನು ಸತ್ಯಭ್ರಷ್ಟನಾಗದಂತೆ ವರಗಳನ್ನು ಕೊಡುತ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಂಭೋ ಶಂಕರ ಸಾಂಬ ಶಿವ, ಶಂಭೋ ಶಂಕರ ಸಾಂಬ ಶಿವ, ಅಂಬಾರಮಣನೆ ಗೌರಿ ಮನೋಹರ, ಅಂಬಾರಮಣನೆ ಗೌರಿ ಮನೋಹರ, ಶಂಭೋ ಶಂಕರ ಸಾಂಬ ಶಿವ. ನಿರ್ಮಲನೆ ನಿರ್ಗುಣನೆ, ನಿರ್ಮಲನೆ ನಿರ್ಗುಣನೆ, ನೀಲಕಂದರನೆ ನಿಗಮ ಗೋಚರನೆ, ನಾಗಾಭರಣನೆ ನಗೆ ಮುಖ ಸುಂದರ, ನೀಲಕಂದರನೆ ನಿಗಮ ಗೋಚರನೆ, ನಾಗಾಭರಣನೆ ನಗೆ ಮುಖ ಸುಂದರ, ಶಂಭೋ ಶಂಕರ ಸಾಂಬ ಶಿವ, ಅಂಬಾರಮಣನೆ ಗೌರಿ ಮನೋಹರ, ಅಂಬಾರಮಣನೆ ಗೌರಿ ಮನೋಹರ, ಶಂಭೋ ಶಂಕರ ಸಾಂಬ ಶಿವ. ಚಂದ್ರಗಂಗೆ ಕೊರಳಲ್ಲಿ ಸರ್ಪ ರುದ್ರಾಕ್ಷಿ ಮಾಲೆ ಧರಿಸಿ, ಹಣೆಯಲ್ಲಿ ಭಸ್ಮ ಕರದಲ್ಲಿ ಶೂಲ ದನಿಯಲ್ಲಿ ಧ್ವನಿಯ ಬೆರೆಸಿ, ಚಂದ್ರಗಂಗೆ ಕೊರಳಲ್ಲಿ ಸರ್ಪ ರುದ್ರಾಕ್ಷಿ ಮಾಲೆ ಧರಿಸಿ, ಹಣೆಯಲ್ಲಿ ಭಸ್ಮ ಕರದಲ್ಲಿ ಶೂಲ ದನಿಯಲ್ಲಿ ಧ್ವನಿಯ ಬೆರೆಸಿ, ನಂದಿ ಭೃಂಗೆಯೊಡನೆ ರಾರಾಜಿಪ ಶಿವನೇ, ನಂದಿ ಭೃಂಗಿಯೊಡನೆ ರಾರಾಜಿಪ ಶಿವನೇ, ಕರುಣಾಭರಣ ವಂದಿಪೆ ಚರಣ, ಕರುಣಾಭರಣ ವಂದಿಪೆ ಚರಣ, ಕರುಣಭರಣ ವಂದಿಪೆ ಚರಣ, ಕರುಣಭರಣ ವಂದಿಪೆ ಚರಣ, ಶಂಭೋ ಶಂಕರ ಸಾಂಬ ಶಿವ, ಅಂಬಾರಮಣನೆ ಗೌರಿ ಮನೋಹರ, ಅಂಬಾರಮಣನೆ ಗೌರಿ ಮನೋಹರ, ಶಂಭೋ ಶಂಕರ ಸಾಂಬ ಶಿವ, ಸಾಂಬ ಶಿವ, ಸಾಂಬ ಶಿವ. ಇಕ್ಷ್ವಾಕು ವಂಶೋದ್ಭವ ರವಿಕುಲ ತಿಲಕ, ಸತ್ಯ ಸಾಮ್ರಾಟ, ಧರ್ಮ ರಕ್ಷಕ, ದಯಾಮೂರ್ತಿ ಶ್ರೀ ಹರಿಶ್ಚಂದ್ರ ಮಹಾಪ್ರಭುಗಳಿಗೆ ಬಹುಬಲ ಬಹುಬಲ ಬಹುಬಲ. ಪರಮೇಶ್ವರನ ದಯವೆನಗಿರಲು ಗುರುದೇವ, ಪರಮೇಶ್ವರನ ದಯವೆನಗಿರಲು
ಚಿಂತೆ ಇನ್ನೇತ ಕಾದುದು ಹಾ ಸತ್ಯಕೀರ್ತಿ ಮಹಾಪ್ರಭು, ಗುರು ಮುನಿ ವಸಿಷ್ಠರ ಕೃಪೆಯೋ ಹಾ ಹಾ ಗುರುದೇವ. ಹರಿಶ್ಚಂದ್ರ, ಗುರುಮುನಿ ವಸಿಷ್ಠರ ಕೃಪೆಯೋ ಗುರುಮುನಿ ವಸಿಷ್ಠರ ಕೃಪೆಯೋ ಸರ್ವದಾಯನಗಿರಲು ಅರುಕುಂಟೆ ಅಯೋಧ್ಯಾಧಿಪತಿಗೆ ಸತ್ಯಕೀರ್ತಿ. ಮಹಾಪ್ರಭು, ಚತುರ ಸತ್ಯಕೀರ್ತಿ ಇರಲು ಹಾ ಹಾ ಚತುರ ಸತ್ಯಕೀರ್ತಿ ಇರಲು ರಾಜ್ಯಾಡಳಿತದೊಳ್ ಚ್ಯುತಿಯುಂಟೆ ಅಯೋಧ್ಯಾಧಿಪತಿಗೆ ಅಗ್ನಿ ಸಾಕ್ಷಿಯೊಳ್ ಕರಪಿಡಿದ ಹಾ ಅಗ್ನಿಸಾಕ್ಷಿಯೊಳ್ ಕರಪಿಡಿದ ಅರ್ಧಾಂಗಿ ಚಂದ್ರಮತಿಗಿರಲು ಹರಿಶ್ಚಂದ್ರನಿಗೆ ಜಯವಲ್ಲವೇ ಹೇ ಹೇ ಗುರುದೇವ. ನಾಂ ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯವೆನಗಿರಲು. ಸತ್ಯಕೀರ್ತಿ, ನಾಂ ರಾಜ್ಯವನ್ನು ಪರಿಪಾಲಿಸುವೆನು ಪರಮಾತ್ಮನ ದಯವೆನಗಿರಲು. ಸತ್ಯ ಧರ್ಮಗಳ ನ್ಯಾಯ ಪಾಲನೆಯು ಸತ್ಯ ಧರ್ಮಗಳ ನ್ಯಾಯ ಪಾಲನೆಯು ಧಮನಿ ಧಮನಿಯಲ್ಲಿ ಹರಿಯುತ್ತಲಿರಲು. ನಾಂ ರಾಜ್ಯವನ್ನು ಪರಿಪಾಲಿಸುವೆ ಪರಮಾತ್ಮನ ದಯವೆನಗಿರಲು. ಪರಮಾತ್ಮನ ದಯವೆನಗಿರಲು. ಪರಮಾತ್ಮನ ದಯವೆನಗಿರಲು.
ಇಕ್ಷ್ವಾಕು ವಂಶಾಚಾರ್ಯರೇ, ಸಚಿವ ಸೇನಾನಿ ಸಭಾನಾಯಕರೇ, ನಮ್ಮ ರಾಜ್ಯಾಡಳಿತದಲ್ಲಿ ಪ್ರಜಾಕೋಟಿಯು ಧರ್ಮನಿರತರಾಗಿ ಸತ್ಕರ್ಮ ಸದಾಚಾರಗಳನ್ನು ಪರಿಪಾಲಿಸುತ್ತಾ ದೈವಭಕ್ತಿಯಿಂದ ನಡೆಯುತ್ತಿರುವರೆ, ಅಲ್ಲದೆ ವರ್ಣಾಶ್ರಮದ ವಿಧಿಗಳು ವೇದೋಪನಿಷತ್ತುಗಳು ನಮ್ಮ ಆಜ್ಞೆಯಂತೆ ನಡೆಯುತ್ತಿರುವುದೇ ಎಂಬುದನ್ನು ತಿಳಿಸಿ. ಚಿತ್ತ ಮಹಾಪ್ರಭು. ವರಪ್ರಭು ಮಹಾರಾಜರೇ ಕೇಳಿರೆ ಬೇಳುವೆ ಸಿರಿ ನುಡಿಯ ಆಲಿಸಿ. ವರಪ್ರಭು ಮಹಾರಾಜರೇ ಕೇಳಿರಿ ಬೇಳುವೆ ಸಿರಿ ನುಡಿಯ ಆಲಿಸಿ. ವರಪ್ರಭು ಮಹಾರಾಜರೇ ಮಹಾಪ್ರಭು. ಸತ್ಯಕೀರ್ತಿ, ದಾನ ಧರ್ಮಗಳು ಪ್ರಜೆಗಳು ಬಾಳುತ್ತ ದಾನ ಧರ್ಮಗಳು ಪ್ರಜೆಗಳು ಬಾಳುತ್ತ ಸುಖದಿರುವರು ಪರಮೇಶ್ವರ ದಯದೆ. ಸುಖದಿರುವರು ಪರಮೇಶ್ವರ ದಯದೆ. ವರಪ್ರಭು ಮಹಾರಾಜರೇ ಕೇಳಿರೆ ಬೇಳುವೆ ಸಿರಿ ನುಡಿಯ ಆಲಿಸಿ. ವರಪ್ರಭು ಮಹಾರಾಜರೇ ಯಾಗ ಯಜ್ಞವನ್ನು ಋಷಿಗಳು ಮಾಡುತ್ತ ಸಕಲ ಧರ್ಮವನ್ನು ಆಧರಿಸಿದರು. ಯಾಗ ಯಜ್ಞವನ್ನು ಋಷಿಗಳು ಮಾಡುತ್ತ ಸಕಲ ಧರ್ಮವನ್ನು ಆಧರಿಸಿದರು. ದೇವಾದಿ ದೇವನ ಪೂಜೆಯ ಮಾಡುತ್ತ ದೇವಾದಿ ದೇವನ ಪೂಜೆಯ ಮಾಡುತ್ತ ಅಮಿತಾನಂದದೆ ಆಳುತ್ತಲಿಗರು. ಅಮಿತಾನಂದದಿ ಬಾಳುತ್ತಲಿಗರು. ವರಪ್ರಭು ಮಹಾರಾಜರೇ ಕೇಳಿರೆ ಬೇಳುವೆ ಸಿರಿ ನುಡಿಯ ಆಲಿಸಿ. ಪ್ರಭು ಮಹಾರಾಜರೇ ಮಹಾಪ್ರಭು. ಸತ್ಯಕೀರ್ತಿ, ರಾಜ್ಯದಲ್ಲಿ ಸರ್ವ ಧರ್ಮವು ಧರ್ಮನಿಷ್ಠೆಯಿಂದ ಪ್ರಕಾಶಿಸುತ್ತಾ ಬಡವ ಬಲ್ಲಿಗರೆಂಬ ಭೇದವಿಲ್ಲದೆ ಸದಾಕಾಲವು ಶಿವನನ್ನು ಶ್ರೀಹರಿಯನ್ನು ಭಜಿಸುತ್ತಾ ತ್ಯಾಗಶೀಲರಾಗಿ ಸತ್ಯವಂತರಾಗಿ ತಮ್ಮ ತಮ್ಮ ಕುಲಾಚಾರಗಳ ನಿಯಮಗಳನ್ನು ಪಾಲಿಸುತ್ತಾ ಕ್ಷೇಮದಿದ್ದಾರೆ. ಅಲ್ಲದೆ ದೈವಾಂಶ ಸಂಭೂತರಾದ ತಮ್ಮ ವಿಷಯದಲ್ಲಂತೂ ನಮ್ಮ ವಿಷಯದಲ್ಲಿ ಪ್ರತ್ಯಕ್ಷ ದೈವವೆಂದು ಭಾವಿಸಿದ್ದಾರೆ ಮಹಾಪ್ರಭು. ಬಹಳ ಸಂತೋಷ. ರಾಜನೀತಿ ವಿಷಾಧರನಾಗಿ ಪ್ರತಿ ಕ್ಷಣದಲ್ಲಿಯೂ ಪ್ರಜಾಹಿತಕ್ಕೆ ಪ್ರಯತ್ನಿಸುತ್ತಿರುವ ನಿಮ್ಮ ಸೇವೆಯಿಂದ ನಾನು ತೃಪ್ತನಾಗಿದ್ದೇನೆ. ಆಚಾರ್ಯರೇ, ಯಾಗಶಾಲೆಯಲ್ಲಿ ಬಹುಸುವರ್ಣ ಯಾಗ ದೀಕ್ಷಾಬದ್ಧರಾದ ಅನೇಕ ಮಂದಿ ಮುನಿಗಳು ತಮ್ಮ ತಮ್ಮ ಪ್ರತಿಫಲಗಳನ್ನು ತಿಳಿಯಲು ಕಾತುರರಾಗಿರುವರು. ಇದಕ್ಕೆ ತಮ್ಮ ಅಭಿಮತ? ಪಿತೃಋಣ ಪರಿಹಾರ
ಪಿತೃಋಣ ಪರಿಹಾರ ರಾಜಸೂಯ ಯಾಗ ಹರಿಶ್ಚಂದ್ರ ಗುರುದೇವ, ಋಷಿ ಋಣ ಪರಿಹಾರ ಋಷಿ ಋಣ ಪರಿಹಾರ ಬಹು ಸುವರ್ಣ ಯಾಗ ಚತುರ್ವೇದ ನಿರ್ಣಯ ಹರಿಶ್ಚಂದ್ರ, ಗುರುದೇವ, ಪಿತೃಋಣ ಮುಕ್ತಿಗಾಗಿ ರಾಜಸೂಯ ಯಾಗವನ್ನು, ಋಷಿ ಋಣಕ್ಕೆ ಬಹು ಸುವರ್ಣ ಯಾಗವನ್ನು ವೇದಗಳೇ ನಿರ್ಣಯಿಸಿವೆ. ಯತಿ ಮುನಿಗಳಿಂದ ಯಾವ ದೋಷವು ನಿನ್ನನ್ನು ಪ್ರತಿಬಂಧಿಸಲಾರದೆಂದು ಇದರ ಪ್ರತೀತಿ. ಪೂಜ್ಯರೇ, ಈ ಪಾಪಿಗಳ ಪ್ರತೀಕಾರವು ಪ್ರತಿ ಜನ್ಮದಲ್ಲಿಯೂ ಮಾನವರನ್ನು ಕಾಡಿಸುವುದು ಎಂಬುದಕ್ಕೆ ತಮ್ಮ ಮನೋಭಿಪ್ರಾಯವೇನು? ಅದನ್ನು ತಿಳಿಯಬೇಕೆಂದು ನನ್ನ ಬಯಕೆ ಪೂಜ್ಯರೇ. ಸತ್ಯಕೀರ್ತಿ, ಪಾಪಾತ್ಮನು ತಾನು ಮಾಡಿದ ಪಾಪವು ಪೂರೈಸಿದೊಡನೆ ಧರ್ಮಾತ್ಮನಾಗಿ ಶೋಭಿಸುತ್ತಾನೆ. ಆದ್ದರಿಂದ ಸತ್ಯವೊಂದೇ ಸ್ವರ್ಗ. ಸತ್ಯಾತ್ಮನಿಗೆ ಪುನರ್ಜನ್ಮವಿಲ್ಲ, ಪಾಪಗಳ ಭಯವಿಲ್ಲ. ಆದರೆ ಪ್ರಾರಬ್ಧ ಮಾತ್ರ ತಪ್ಪಿದ್ದಲ್ಲ. ಪೂಜ್ಯರೇ, ಈ ಪ್ರಾರಬ್ಧದ ಮುಕ್ತಿಗೆ ಪರಿಹಾರವಿಲ್ಲವೇ? ಪರಿಹಾರವಿದೆ ಹರಿಶ್ಚಂದ್ರ, ಪರಿಹಾರವಿದೆ. ರಾಜ ಪರೀಕ್ಷಿತ ರಾಜನ ಸರ್ಪಯಾಗುವ ನಿನಗರಿವಿಲ್ಲವೇ? ಉಗ್ರವಾದ ದುಷ್ಕರ್ಮಗಳು ಮಾನವರನ್ನು ದುಃಖಾಗ್ನಿಯಿಂದ ದಹಿಸಿದ ಪ್ರತಿಬಿಂಬವಾಗಿರುವುದು. ಇದೇ ಜನ್ಮ ರಹಸ್ಯ. ಮಹಾಪ್ರಭುಗಳಿಗೆ ಜಯವಾಗಲಿ. ಸಮಾಚಾರವೇನು? ಪೂಜ್ಯರಾದ ನಾದ ಮಹಾತ್ಮರು ಬರುತ್ತಿದ್ದಾರೆ. ಬಹಳ ಸಂತೋಷ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆ. ಸರ್ವೇ ಜನಃ ಸುಖಿನೋ ಭವಂತು. ಬ್ರಹ್ಮರ್ಷಿ ವಶಿಷ್ಠರಿಗೆ ನಮೋ ನಮಃ. ಬ್ರಹ್ಮಪುತ್ರರಿಗೆ ವಂದನೆಗಳು. ಕುಳಿತುಕೊಳ್ಳಿ. ಮಹರ್ಷಿ, ಯಾರಿಗೂ ಆಮಂತ್ರಣವಿಲ್ಲದೆ ಬಹು ಸುವರ್ಣ ಯಾಗವು ನಡೆಯುತ್ತಿರುವುದೆಂದು ತಿಳಿ ಬಹಳ ಸಂತೋಷದಿಂದ ಅತಿಥಿಯಾಗಿ ಬಂದಿರುವೆನು. ನಾರದರೆ, ಕಾರ್ಯರೂಪಕ್ಕೆ ಮೊದಲು ವಿಘ್ನೇಶ್ವರನನ್ನು ಪ್ರಾರ್ಥಿಸಿದ ಹಾಗೆ ಪ್ರಾರಬ್ಧವು ಪ್ರತಿಭಟಿಸುವುದಕ್ಕೆ ಪೂರ್ವವೇ ಪ್ರಾರಂಭಿಸಿರುವ ಬಹು ಸುವರ್ಣ ಯಾಗವಿದು. ಹರಿಶ್ಚಂದ್ರ, ಸಕಲ ಶಾಸ್ತ್ರ ಪಾರಂಗತನಾಗಿ ಧರ್ಮಾರ್ಥ ಕಾಮಗಳ ಪರಿಪೂರ್ಣತೆಯನ್ನರಿತು ಸತ್ಯ ಧರ್ಮ ನ್ಯಾಯಗಳಿಂದ ರಾಜಸೂತ್ರಗಳನ್ನನುಸರಿಸುತ್ತಾ ದಾನಶೀಲನೆಂದು ಖ್ಯಾತಿ ಗಳಿಸಿರುವ ನಿನಗೆ ಹೇಳುವುದೇನಿದೆ? ಸತ್ಯಕ್ಕೆ ಕಂಕಣವನ್ನು ಧರಿಸಿ ಅಪಾರ ಧನ ಕನಕಗಳನ್ನು ಇಂದು ದಾನ ಮಾಡುತ್ತಿರುವೆ. ದಾನದ ಕೈ ಬರಿದಾಗದೆಂಬಂತೆ ಯಾರಿಂದ ಪ್ರಾಪ್ತವಾಯಿತೋ ಅವರಿಗೆ ಅರ್ಪಿಸುವ ನಿನ್ನ ಜ್ಞಾನಶಕ್ತಿಗೆ ಈ ಜೀವಲೋಕವೇ ಋಣಿಯಾಗಿರುವುದು. ಪೂಜ್ಯರೇ, ಅರಿಯದ ಪಾಮರ್ನನ್ನು ಅಭಿನಂದಿಸಿ ಮಾತನಾಡುತ್ತಿರುವಿರ. ಜಗದ್ವಿಖ್ಯಾತನೆಂದು ವರ್ಣಿಸುತ್ತಿರುವಲ್ಲೇ ಅಂತಹ ಸದ್ಗುಣ ಸಾತ್ವಿಕತೆ ನನ್ನಲ್ಲೇನಿದೆ? ಇದಕ್ಕೆಲ್ಲ ಕಾರಣ ಪೂಜ್ಯ ವಸಿಷ್ಠ ಮಹರ್ಷಿಗಳು, ತ್ರಿಲೋಕ ಸಂಚಾರಿಗಳಾದಂತಹ ನಿಮ್ಮಂತಹ ಜ್ಞಾನಿಗಳು. ಹರಿಶ್ಚಂದ್ರ, ನಿನ್ನ ಸತ್ಯ ಕೀರ್ತಿಯು ಶಾಶ್ವತವು. ಅದು ಚತುರ್ಯುಗಗಳಿಗೂ ಆವರಿಸುವ ಸಮಯವು ಸನ್ನಿಹಿತವಾಗಿರುವುದು. ಅದೇ ನನ್ನ ಹೃದಯದ ಹಿರಿಯಾಸೆ. ಮಹರ್ಷಿಗಳಿರುವರ ಕೃಪಾ ಕಟಾಕ್ಷವು ನನಗೆ ಅಭಯ ಹಸ್ತವಾದರೆ ಅದೇ ಸಕಲ ಸೌಭಾಗ್ಯ. ಹರಿಶ್ಚಂದ್ರ, ಸಕಲ ದೇವತೆಗಳ ಆಶೀರ್ವಾದವು ನಿನ್ನ ಮೇಲಿರುವುದು. ಗುರು ವಶಿಷ್ಠರ ಮಾರ್ಗದರ್ಶನದಂತೆ ನಡೆ. ಸತ್ಯವನ್ನು ಪ್ರಪಂಚಕ್ಕೆ ಸಾರುವ ಸತ್ಪುರುಷ ನೀನಾಗು, ಯಶೋವಂತನಾಗು. ಕಾಲಾತೀತವಾಯಿತು, ನಾನಿನ್ನು ಬರುವೆನು.
ಹರಿಶ್ಚಂದ್ರ, ಗುರುದೇವ. ಶಿವಪೂಜೆಗೆ ವೇಳೆ ಆಯ್ತು, ನಾನಿನ್ನು ಬರುತ್ತೇನೆ. ಆಗಲಿ ಗುರುದೇವ. ವಿಜಯ್ ಭವ, ವಿಜಯ್ ಭವ. ಪ್ರಭು, ಯಾಗಶಾಲೆಯಿಂದ ದಾನ ತೆಗೆದುಕೊಳ್ಳಲು ಎಲ್ಲರೂ ಬರುತ್ತಿರುವರು. ಸತ್ಯಕೀರ್ತಿ, ಮಹಾಪ್ರಭು. ಹಾಗಾದರೆ ದಾನವನ್ನು ಸಿದ್ಧಪಡಿಸಿ. ಚಿತ್ತ ಮಹಾಪ್ರಭು. ಮಹಾಪ್ರಭುಗಳಿಗೆ ಜಯವಾಗಲಿ. ಸಮಾಚಾರವೇನು? ಪೂಜ್ಯರಾದ ವಿಶ್ವಾಮಿತ್ರ ಮಹರ್ಷಿಗಳು ದಯಮಾಡಿಸುತ್ತಿದ್ದಾರೆ. ಏನು? ವಿಶ್ವಾಮಿತ್ರ ಮಹರ್ಷಿಗಳೇ? ಸತ್ಯಕೀರ್ತಿ, ಮಹಾಪ್ರಭು. ಬ್ರಹ್ಮರ್ಷಿಗಳನ್ನು ಆಧಾರಾಭಿಮಾನದಿಂದ ಸ್ವಾಗತಿಸಬೇಕು. ಪೂಜಾ ಸಾಮಗ್ರಿಯನ್ನು ಏರ್ಪಡಿಸಿ. ಚಿತ್ತ ಮಹಾಪ್ರಭು. ಮುನಿಕುಲ ತಿಲಕ ರಾಜಋಷಿ ಚೂಡಾಮಣಿ ಘನ ತಪೋ ವೈಭವ ರಾಧೇಯ ಕೃಪಾವಿಧೇಯ ಬ್ರಹ್ಮಋಷಿಯೋತ್ತಮ ಶ್ರೀ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಬಹುಬಲ ಬಹುಬಲ ಬಹುಬಲ. ಮಹಾಮುನಿಗಳಿಗೆ ನಮಸ್ಕರಿಸುವೆ. ಬ್ರಹ್ಮರ್ಷಿಗಳಾದ ಜಗತ್ ಕಲ್ಯಾಣ ಮೂರ್ತಿಗಳಾದ ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಸಭಾಭವನವು ಪಾವನವಾದುದಲ್ಲದೆ ನನ್ನ ಸಕಲ ಪಾಪಗಳು ಪರಿಹಾರವಾದವು. ಸಹಸ್ರ ಸಂವತ್ಸರಗಳು ಪ್ರಾರ್ಥಿಸಿದರೂ ಲಭಿಸದ ಈ ನಿಮ್ಮ ದಿವ್ಯ ದರ್ಶನ ಭಾಗ್ಯದಿಂದ ನಾನು ಪುನೀತನಾದೆ. ಸತ್ಯಕೀರ್ತಿ, ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ.
ಆಯುಷ್ಮಾನ್ ಭವ. ಹರಿಶ್ಚಂದ್ರ, ನಾವೀಗ ಕಾರ್ಯಾರ್ಥಿಯಾಗಿ ಬಂದಿದ್ದೇವೆ. ನಿರಂತರ ಧರ್ಮಪರಾಯಣನಾಗಿ ಶುಭಚರಿತನಾಗಿ ಸೂರ್ಯವಂಶಕ್ಕೆ ಅಪಾರ ಕೀರ್ತಿಯನ್ನು ಸಂಪಾದಿಸಿರುವೆ. ನಿನ್ನನ್ನು ನೋಡಿ ನನಗೆ ಹೆಮ್ಮೆ ಎನಿಸುತ್ತಿದೆ. ಗುರುದೇವ, ಇದೆಲ್ಲ ನಿಮ್ಮ ಆಶೀರ್ವಾದ. ಹರಿಶ್ಚಂದ್ರ, ನಾವೀಗ ಕಾರ್ಯಾರ್ಥಿಯಾಗಿ ಬಂದಿದ್ದೇವೆ. ಅಪ್ಪಣೆ ಮಾಡಿ ಶಿರಸಾವಹಿಸಿ ನಡೆಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಹರಿಶ್ಚಂದ್ರ, ಪರಮೇಶ್ವರನ ಪ್ರೀತಿಗಾಗಿ ನಾವೊಂದು ಮಹಾಯಾಗವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ಬೇಕಾಗುವಷ್ಟು ಧನವನ್ನು ನಿನ್ನಿಂದ ಪರಿಗ್ರಹಿಸಬೇಕೆಂದು ಸಂಕಲ್ಪಿಸಿದ್ದೇವೆ. ಹರಿಶ್ಚಂದ್ರ ಮಹಾರಾಜ, ನಮ್ಮ ಗುರುಗಳು ಸುಮ್ಮನೆ ಕನ್ಸನ್ನೇ ಮಾಡಿದ್ರೆ ಸಾಕು, ಆ ಕುಬೇರ್ನೇ ಓಡ್ ಬಂದು ಬೇಕಾದಷ್ಟು ಹಣನ ಸುರಿದ್ಬಿಟ್ಟು ಹೋಗ್ತಾನೆ. ಆದ್ರೆ ನಮ್ಮ ಗುರುಗಳಿಗೆ ನಿಮ್ಮ ಮೇಲಿರೋ ಆಗ್ರಹದಿಂದ ಅನುಗ್ರಹದಿಂದ ನಿಮ್ಮನ್ನೇ ಕೇಳ್ತಾ ಇದ್ದಾರೆ. ಕೃತಾರ್ಥನಾದೆ. ಅಪ್ಪಣೆ ಮಾಡಿ, ಎಷ್ಟು ಧನ ಬೇಕು? ಮಹೋನ್ನತವಾದ ಮಾತಂಗದ ಮೇಲೆ ಮಹಾ ದೀರ್ಘಕಾಯಲು ಬಲಶಾಲಿಯೂ ಆದ ಒಬ್ಬ ಮನುಷ್ಯನು ಹತ್ತು ನಿಂತು ಒಂದು ಕವಡಿಯನ್ನು ಆಕಾಶಕ್ಕೆ ರಿಬಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುತ್ತದೆಯೋ ಅಷ್ಟು ಎತ್ತರ ರಾಶಿ ಹಾಕಿದ ಸುವರ್ಣ. ಕೇಳಿದ ತಕ್ಷಣವೇ ಅಷ್ಟು ರಾಶಿ ಧನ ತಮ್ಮದಾಯಿತು. ಗುರುಗಳೇ, ಅಷ್ಟೊಂದು ಧನರಾಶಿನ ಹೇಗೆ ಹೊತ್ಕೊಂಡು ಹೋಗೋದು ಅಂತ ಭಯ ಪಡ್ತಾ ಇದ್ದೀರಾ? ಸತ್ಯಕೀರ್ತಿ, ಮಹಾಪ್ರಭು, ಮಹರ್ಷಿಗಳು ಕೇಳಿದ ರೀತಿ ಆ ಧನ ಸರ್ವಸ್ವವನ್ನೆಲ್ಲ ಸಿದ್ಧಪಡಿಸಿ ಆನೆಗಳ ಮೇಲೆ ಹೇರಿ ಅವರ ಜೊತೆಯಲ್ಲಿ ಆಶ್ರಮಕ್ಕೆ ಕಳಿಸಿಕೊಡಿ. ಸಿದ್ಧ ಮಹಾಪ್ರಭು. ಹರಿಶ್ಚಂದ್ರ, ನಿನ್ನ ದಾನಶೀಲತೆಗೆ ಮೆಚ್ಚಿದೆನು. ಆದರೆ ಈ ಧನವನ್ನು ಈಗಲೇ ಕಳಿಸಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಆಗಬೇಕಾದ ಕೆಲಸಗಳು ಇನ್ನೂ ಅನೇಕ ಇದೆ. ಯಜ್ಞ ಅವಸರ ಬಂದಾಗ ಹೇಳಿ ಕಳಿಸುತ್ತೇವೆ, ಆಗ ಕಳಿಸಿಕೊಡಬಹುದು. ಅಲ್ಲಿಯ ತನಕ ನಮ್ಮ ಧನವು ನಿನ್ನ ಬಳಿಯಲ್ಲಿ ಭದ್ರವಾಗಿರಲಿ. ಪೂಜ್ಯರೇ, ತಮಗೆ ತಿಳಿಯದ್ದೇನಿದೆ? ಕಾಲವು ಯಾವಾಗಲೂ ಒಂದೇ ಆಗಿರುವುದಿಲ್ಲ ಅಲ್ಲವೇ? ಆದ್ದರಿಂದ ತಮ್ಮ ಧನವನ್ನು ತಮ್ಮ ಜೊತೆಯಲ್ಲೇ ತೆಗೆದುಕೊಂಡು ಹೋಗುವುದು ಒಳ್ಳೆಯದೆಂದು ನನ್ನ ಮನವಿ. ಅಂದರೆ ನಮ್ಮ ಧನವನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡರೂ ಸಾಧ್ಯವಿಲ್ಲವೆಂದು ಹೇಳಿ ನಮ್ಮ ಆಜ್ಞೆಯನ್ನು ನಿರಾಕರಿಸುತ್ತಿರುವಿರಾ? ಕ್ಷಮಿಸಿ ಸ್ವಾಮಿ, ತಮ್ಮಿಷ್ಟ ಪ್ರಕಾರವೇ ಆಗಲಿ. ಆಗಬಹುದು, ನಾವಿನ್ನು ಬರುತ್ತೇವೆ. ನನ್ನ ಪ್ರಾಣ ರಮಾ ರಮಣ, ನನ್ನ ಪ್ರಾಣ ರಮಾ ರಮಣ, ದೇವರಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನನ್ನ ಪ್ರಾಣ ರಮಾ ರಮಣ, ರಮಾ ರಮಣ, ರಮಾ ರಮಣ, ರಮಾ ರಮಣ. ಆಡುತ್ತ ಪಾಡುತ್ತ ನೋಡುತ್ತಲಿರುವೆ, ಆಡುತ್ತ ಪಾಡುತ್ತ ನೋಡುತ್ತಲಿರುವೆ, ಹಾಡುವ ಆಸೆಯ ನನ್ನಲ್ಲಿ ತುಂಬಿದೆ, ಹಾಡುವ ಆಸೆಯ ನನ್ನಲ್ಲಿ ತುಂಬಿದೆ, ಬಂದೆನ್ನ ಸಲಹೋ ನಾರಾಯಣ, ಬಂದೆನ್ನ ಸಲಹೋ ನಾರಾಯಣ, ನನ್ನ ಪ್ರಾಣ ರಮಾ ರಮಣ, ದೇವ
ನಿನ್ನ ಧ್ಯಾನ ದಿವ್ಯಾಮೃತ ಪಾನ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ಪ್ರಾಣ ರಮ ರಮಣ ರಮ ರಮಣ ರಮ ರಮಣ ರಮ ರಮಣ. ನಾರಾಯಣ ನಾರಾಯಣ. ಹಿಂಗಿರ್ಬೇಕು ಬಾಡಿ. ಹರಿಶ್ಚಂದ್ರನ ಸತ್ಯಭ್ರಷ್ಟರಿಗೆ ಪಣತೊಟ್ಟ ವಿಶ್ವಾಮಿತ್ರನು ಎತ್ತುಗಳನ್ನು ಶಿವಮೊಗ್ಗ ದಾನವನ್ನು ಕೇಳಿ ಅದನ್ನು ಸ್ವೀಕರಿಸುವ ಶಕ್ತಿ ಇಲ್ಲದೆ ಭಯದಿಂದ ಪರಿತಪಿಸಿ ಹೊರ ಬಂದಿರುವನು. ಆದರೂ ಕೂಡ ಆ ಪ್ರಚಂಡ ಕೌಶಿಕನು ತನ್ನ ಕಾರ್ಯ ಸಾಧನೆಗೆ ಅಪಾರ ಪ್ರಯತ್ನ ಪಡುವುದರಲ್ಲಿ ಸಂಶಯವಿಲ್ಲ. ಇರಲಿ, ಮುಂದಿನ ವಿಪರೀತವನ್ನು ವಿನೋದದಿಂದ ನೋಡಿ ನಲಿವೆನು. ನಾರಾಯಣ ನಾರಾಯಣ. ಆಡುತ್ತ ಪಾಡುತ್ತ ನೋಡುತ್ತಲಿರುವೆ, ಹಾಡುವ ಆಸೆಯ ನನ್ನಲ್ಲಿ ತುಂಬಿದೆ. ಆಡುತ್ತ ಪಾಡುತ್ತ ನೋಡುತ್ತಲಿರುವೆ, ಹಾಡುವ ಆಸೆಯ ನನ್ನಲ್ಲಿ ತುಂಬಿದೆ. ಬಂದೆನ್ನ ಸಲಹೋ ನಾರಾಯಣ. ಈಗ ನಿಮ್ದು ಇದಲ್ವಾ ಅದಾದ್ಮೇಲೆ ಬಂದೆನ್ನ ಸಲಹೋ ನಾರಾಯಣ. ನೀನೇ ನನ್ನ ಪ್ರಾಣ ರಮ ರಮಣ, ನೀನೇ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ.